ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 12 ಸೆಪ್ಟೆಂಬರ್ 2022ರ ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇದರ ಮೊದಲನೇ ಆರ್ಟಿಕಲ್, ದ ಕ್ರೈಸಿಸ್ ಆಫ್ ಆ್ಯಪಲ್ ಫಾರ್ಮರ್ಸ್. ಆ್ಯಪಲ್ ಬೆಳೆಗಾರರ ಅಥವಾ ಆ್ಯಪಲ್ ರೈತರ ಒಂದು ಕ್ರೈಸಿಸ್ಗೆ ಸಂಬಂಧಿಸಿದಂತಹ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಅದು ಬಹುಮುಖ್ಯವಾಗಿ ಹಿಮಾಚಲ್ ಪ್ರದೇಶ್ ರಾಜ್ಯದಲ್ಲಿ. ಈ ಆರ್ಟಿಕಲ್ ರೈತರಿಗೆ ಸಂಬಂಧಿಸಿದಂತಹ ಹಾಗೂ ಆ್ಯಪಲ್ ಬೆಳೆಗಾರರ ಸಂಬಂಧಿತ ಚರ್ಚೆ ಆಗಿರುವಂತಹ ನಿಟ್ಟಿನಲ್ಲಿ ಇದು ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಆ್ಯಪಲ್ ಬೆಳೆಗಾರರು ಹಿಮಾಚಲ್ ಪ್ರದೇಶದಲ್ಲಿ ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಏನಕ್ಕೆ ಇದೆಲ್ಲ ಆಗ್ತಾ ಇದೆ, ಯಾಕೆ ಇವತ್ತು ರೈತರು ಬೀದಿಗಿಳಿಯುವಂತಹ ಪರಿಸ್ಥಿತಿ ಉದ್ಭವವಾಗಿದೆ ಅನ್ನುವಂತಹ ವಿಷಯವನ್ನು ಅರ್ಥೈಸ್ಕೊಳ್ಳೋಣ. ಅದಕ್ಕಿಂತ ಮುನ್ನ ಐತಿಹಾಸಿಕವಾಗಿ 1970 ಹಾಗೂ 1980ರ ಸಂದರ್ಭದಲ್ಲಿ ಸರ್ಕಾರ ಬಹಳಷ್ಟು ಅನುದಾನಗಳನ್ನು ಕೊಡ್ತಿತ್ತು ರೈತರಿಗೆ. ಉದಾಹರಣೆಗೆ ಕಾರ್ಟನ್ಗಳನ್ನು ಸರ್ಕಾರ ಕನ್ಸೆಷನ್ ರೇಟಲ್ಲಿ ಕೊಡುವಂಥದ್ದು. ಯಾಕಂದರೆ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಮಾರಾಟ ಮಾಡೋದಕ್ಕೆ, ಬಾಕ್ಸಲ್ಲಿ ಹಾಕಾದ್ಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡುವಂತಹದ್ದಕ್ಕೂ ಸಹ ಸಬ್ಸಿಡಿ ಕೊಡ್ತಾ ಇತ್ತು. ಮತ್ತು ಈ ಆ್ಯಪಲ್ ಬೆಳೆಯಲು ಮತ್ತು ಅದನ್ನು ಬೆಳೆದಾದ ಮೇಲೆ ತೆಗೆಯಲು ಬೇಕಾದಂತಹ ಟೂಲ್ಸ್ ಏನಿರ್ತಾವೆ, ಅಸ್ತ್ರಗಳೇನಿರ್ತಾವೆ, ಅದ್ರ ಮೇಲೂ ಸಹ ಹೆವಿ ಕನ್ಸೆಷನ್ ಕೊಡ್ತಿತ್ತು. ಮತ್ತು ರೈತರಿಗೆ ಆರ್ಥಿಕ ಸಹಾಯವನ್ನು ಮಾಡ್ತಿತ್ತು ಬೆಳೆಯಲು ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ. ಆ ಒಂದು 1970 ಮತ್ತು 80ರ ದಶಕದಲ್ಲಿ ಇವೆಲ್ಲದರ ಜೊತೆ ಸರ್ಕಾರ ಲ್ಯಾಂಡ್ ರಿಫಾರ್ಮ್ಸಿಗೂ ಸಹ ಮುಂದಾಗಿತ್ತು. ಈ ಲ್ಯಾಂಡ್ ರಿಫಾರ್ಮ್ಸ್ನಿಂದಾಗಿ ಬಹುಮುಖ್ಯವಾಗಿ ರಾಜ್ಯದಲ್ಲಿ ಇರುವಂತಹ ಎಲ್ಲ ರೈತರಿಗೆ ತನ್ನದೇ ಆದಂತಹ ಭೂಮಿಯನ್ನು ಒದಗಿಸುವಂತಹ ಪ್ರಯತ್ನ ಇದರಲ್ಲಿ ನಡೆದಿತ್ತು. ಅದು ಬರೀ 1980ರ ಸಂದರ್ಭದಲ್ಲೇ ನಡೆದಿತ್ತು ಅದಕ್ಕಿಂತ ಮುಂಚೆನೂ ನಡೆದಿತ್ತು. ಸರ್ಕಾರ ಯಾವಾಗ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಯಾರೆಲ್ಲ ಭೂಮಿಯನ್ನು ಉಳ್ತಾ ಇದ್ದಾರೋ ಅವರೇ ಆಳವರು ಆಗಬೇಕು ಅನ್ನುವಂತಹ ಉದ್ದೇಶದಿಂದ ದೇಶದಲ್ಲಿ ಇದ್ದಂತಹ ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಎಲ್ಲರಿಗೂ ತನ್ನದೇ ಆದಂತಹ ಭೂಮಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಫಲವಾಗಿದ್ವು. ಆದರೆ 1980 ಮತ್ತು 90ರ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂತಹ ಲಾಭದೊಂದಿಗೆ ಅವರಿಗೆ ಒಂದಿಷ್ಟು MSP ಅಥವಾ ಒಂದಿಷ್ಟು ದರವನ್ನು ಸಹ ನಿಗದಿ ಮಾಡಲಾಗಿತ್ತು. ಆ ದರಕ್ಕೆ ಅವರು ಪಡ್ಕೊಳ್ಳಬಹುದು ಅಂತ ಹೇಳಿ. ಸೊ 1980 ಮತ್ತು 90ರ ದಶಕದಲ್ಲಿ ಹಿಮಾಚಲ್ ಪ್ರದೇಶದ ರೈತರು ಆ್ಯಪಲ್ ಬೆಳೆಗೆ ಸಂಬಂಧಿಸಿದಂತೆ ಬೆಲೆಯನ್ನು ನಿಗದಿ ಮಾಡೋದಕ್ಕೆ ಹೊಡೆದಾಟ ಮಾಡಿದರು. 80-90ರಲ್ಲಿ ಅದಕ್ಕೆ ಸಫಲತೆಯನ್ನು ಸಹ ಕಂಡಿದ್ರು. ಆದರೆ ಇಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಒಂದು ಕುಟುಂಬ ಮುಂದೆ ಹೋದ ಹಾಗೆ ಮಕ್ಕಳು, ಮೊಮ್ಮಕ್ಕಳು ಹಿಂಗೆ ಬೆಳೆದಂಗೆ 2 ಎಕರೆ ಜಮೀನು ಕೊಟ್ಟಿರೋದು ಡಿವೈಡ್ ಆಗಿ ಅರ್ಧ ಎಕರೆ, 1/4 ಎಕರೆಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಹಾಗಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ಸಣ್ಣ ವರ್ಗದ ರೈತರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಸಣ್ಣ ವರ್ಗದ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ಒಂದು ಸಣ್ಣ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಮಾಡುವಂತಹ ಬೆಲೆಯೂ ಸಹ ಹೆಚ್ಚಾಗುತ್ತೆ. ಯಾಕಂದರೆ ಹೆಚ್ಚಿನ ಫರ್ಟಿಲೈಸರ್ ಬೇಕಾಗುತ್ತೆ, ಸಪರೇಟ್ ಬೀಜಗಳು ಬೇಕಾಗಿರ್ತವೆ, ಸಪರೇಟ್ ಟೂಲ್ಸ್ಗಳು ಬೇಕಾಗಿರ್ತವೆ. ಹೀಗೆ ಆ ಸಣ್ಣ ರೈತರ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಈಗ ಅಂದರೆ 1990ರ ಸಂದರ್ಭದಲ್ಲಿ ನೋಡಿದಾಗ ಫರ್ಟಿಲೈಸರ್ 30 ರೂಪಾಯಿ ಏನಿತ್ತೋ ಅದು 130 ರೂಪಾಯಿಗೆ ಏರಿಕೆ ಆಯಿತು. ಅಂದರೆ ಆಲ್ಮೋಸ್ಟ್ 300% ಹೆಚ್ಚಳವಾಗಿರುವಂತಹ ಪರಿಸ್ಥಿತಿಯನ್ನು ಕಾಣ್ತಿದ್ದೀವಿ. ಸೊ ಬೆಲೆ ಹೆಚ್ಚಳದ ಜೊತೆಯಲ್ಲಿ ಸರ್ಕಾರ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸನ್ನು ಸಹ 12%ದಿಂದ 18%ಕ್ಕೆ ಏರಿಕೆ ಮಾಡಿರುವಂಥದ್ದು ಇನ್ನೊಂದು ಬಹುದೊಡ್ಡವಾದಂತಹ ಭಾರ ರೈತರ ಮೇಲೆ ಆಗಿರುವಂಥದ್ದು. ಸೊ 2 ಮೂಲ ಕಾರಣಗಳು ಇವತ್ತು ಹಿಮಾಚಲ್ ಪ್ರದೇಶದ ರೈತರು ಬೀದಿಗಿಳಿಯಲು ಅಂತ ಕಾರಣ ಅಂತಂದರೆ, ಒಂದು ಕೃಷಿ ಭೂಮಿಯನ್ನು ಅಥವಾ ಆ್ಯಪಲ್ ಬೆಳೆಸಲು ಏನೆಲ್ಲ ವಸ್ತುಗಳ ಅವಶ್ಯಕತೆ ಇದೆಯೋ ಅದರಲ್ಲಾದಂತಹ ಬೆಲೆ ಹೆಚ್ಚಳದಿಂದಾಗಿ ರೈತರ ಮೇಲೆ ಆಗ್ತಾ ಇರುವಂತಹ ಆರ್ಥಿಕ ಒತ್ತಡ. 2ನೇ ಹಂತದಲ್ಲಿ GST ಹೆಚ್ಚು ಮಾಡದಂತಹ ಕಾರಣಕ್ಕೆ ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು. ಒಂದು ಕಡೆ ಸರ್ಕಾರ ಹೇಳ್ತಾ ಇರುವಂಥದ್ದು GST ಹೆಚ್ಚು ಮಾಡೋದ್ರಿಂದ ಬಹುಮುಖ್ಯವಾಗಿ ಮಧ್ಯವರ್ತಿಗಳ ಒಂದು ಕೆಲಸ ಅಥವಾ ಕೈವಾಡ ಏನಿತ್ತೋ ಅದನ್ನು ಕಡಿಮೆ ಮಾಡುವಂತಹ ಉದ್ದೇಶ ಅಂತ ಹೇಳಲಾಗ್ತಿದೆ. ಇದು ಒಂದು ರೀತಿಯಲ್ಲಿ ರೈತರಿಗೆ ಒಳ್ಳೆಯದಾಗುವಂತಹ ಕೆಲಸನೇ ಹೌದು. ಆದರೆ ದೊಡ್ಡ ಪ್ಲೇಯರ್ಸ್ ಏನಿರ್ತಾರಲ್ಲ ಅವರು ದೊಡ್ಡದಾಗೆ ಆಡುವಂಥವ್ರು. ಆ್ಯಂಡ್ ಇವರು ಬರೀ ಉತ್ತಮವಾದಂತಹ ಆ್ಯಪಲ್ಸ್ಗಳನ್ನು ತಗೊಂಡು ಉಳಿದಂತಹ ಆ್ಯಪಲ್ಸ್ಗಳನ್ನು ಅವರು ಯಾವುದೇ ಇಂಟ್ರೆಸ್ಟ್ ತೋರಿಸಲ್ಲ. ಅಂದರೆ ಒಂದು ಎಕರೆಯಲ್ಲಿ ಆ್ಯಪಲ್ಸ್ ಬೆಳೆದಿದ್ದಾರೆ ಅಂದರೆ ಅದರಲ್ಲಿ ಬರೀ 5-7% ಮಾತ್ರ ಹೈ ಕ್ವಾಲಿಟಿ ಆ್ಯಪಲ್ಸ್ ಇರ್ತಾವೆ. ಆ ಹೈ ಕ್ವಾಲಿಟಿ ಆ್ಯಪಲ್ಸ್ ತಗೊಂಡಾದ್ಮೇಲೆ ಉಳಿದಂತಹ 95% ಆ್ಯಪಲ್ಸ್ ಯಾರು ತೊಗೋಬೇಕು? ಹಾಗಾದರೆ
ಅದು ಪ್ರಶ್ನೆ ಒಂದೇ ಉದ್ಭವ ಆಗುತ್ತದೆ. ಎರಡನೇ ಹಂತದಲ್ಲಿ ಬರೀ ಬಿಗ್ ಪ್ಲೇಯರ್ಸೇ ತಗೊಳ್ಳಂತಹ ಸನ್ನಿವೇಶಗಳು ಎದುರಾದಾಗ ಅದರ ಮಾರುಕಟ್ಟೆಯ ಬೆಲೆ ಇವ್ರಿಗೆ ಅನುಕೂಲ ಆದಂಗೆ ಬದಲು ಮಾಡ್ಕೊತ ಹೋಗ್ತಾರೆ. ಅಟ್ಲೀಸ್ಟ್ ಇಲ್ಲಿ ಮಿಡಲ್ ಮ್ಯಾನ್ಗಳು ತೊಗೊಂಡ್ರೂ ಸಹ ರೈತರಿಗೆ ಒಂದಿಷ್ಟು ಅವಕಾಶ ಇತ್ತು ಈ ಎಲ್ಲ ಬೆಳೆಯನ್ನು ಮಾರಬಹುದು ಮತ್ತು ಬೆಲೆಯಲ್ಲೂ ಸಹ ಒಂದಿಷ್ಟು ಅವರ ಅನುಗುಣವಾಗಿ ಮಿಡಲ್ ಮ್ಯಾನ್ಗಳು ಸಹಾಯವನ್ನು ಮಾಡ್ತಾ ಇದ್ರು. ಬಟ್ ಈಗ ಬಿಗ್ ಪ್ಲೇಯರ್ಸ್ ಬಂದಾಗ ಇವರೇ ತಮ್ಮ ಸರ್ವಮುಖಿಯಾಗಿ ಅವರೇ ಡಿಸೈಡ್ ಮಾಡೋದ್ರಿಂದ ಮಾರುಕಟ್ಟೆಯ ಬೆಲೆಯನ್ನು ಸಹ ಇವರೇ ನಿಗದಿ ಮಾಡೋದ್ರಿಂದ ಅದು ಎಷ್ಟರ ಮಟ್ಟಿಗೆ ರೈತರ ಅನುಕೂಲಕ್ಕೆ ಬರಲಿದೆ ಅನ್ನುವಂತಹ ಪ್ರಶ್ನೆ ಉದ್ಭವವಾಗುತ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ರೈತರು ಇಬ್ಬರೂ ಸಹ ಒಂದಾಗಿ ಒಂದು ಕಮಿಟಿಯನ್ನು ರಚನೆ ಮಾಡುವ ಅವಶ್ಯಕತೆ ಇದೆ. ಆ ಕಮಿಟಿಯಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಪ್ರತಿನಿಧಿಗಳು, ರೈತರ ಕಡೆಯಿಂದ ಒಂದಿಷ್ಟು ಪ್ರತಿನಿಧಿಗಳು ಹಾಗೂ ಮಾರುಕಟ್ಟೆ ಮಿಡಲ್ ಮ್ಯಾನಿಂದ ಒಂದಿಷ್ಟು ಪ್ರತಿನಿಧಿಗಳು ಒಂದಾಗಿ ಅವರು ಈ ಬೆಲೆಯನ್ನು ನಿಗದಿ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ಉದ್ಭವಿಸಬೇಕು. ಜಮ್ಮು ಕಾಶ್ಮೀರದಲ್ಲಿ ಮಿನಿಮಮ್ ಪ್ರೈಸ್ ಅಂತ ಇದೆ, ಮಿನಿಮಮ್ ಮಾರ್ಕೆಟ್ ಪ್ರೈಸ್. ಆ ಬೆಲೆಗಿಂತಲೂ ಕಡಿಮೆ ಯಾರೂ ಸಹ ಖರೀದಿ ಮಾಡೋ ಹಾಗಿಲ್ಲ ಅನ್ನುವಂತಹ ಕಾನೂನು ಜಮ್ಮು ಕಾಶ್ಮೀರಲ್ಲಿದೆ. ಆದರೆ ಹಿಮಾಚಲ್ ಪ್ರದೇಶದಲ್ಲಿ ಇಲ್ಲ. ಸೊ ಆ ರೀತಿಯ ಒಂದು ಕಾನೂನು ಹಿಮಾಚಲ್ ಪ್ರದೇಶದಲ್ಲಿ ತರುವಂತಹ ಕಾರಣಕ್ಕೆ ಅಲ್ಲಿ ಇರುವಂತಹ ರೈತರ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗಬಹುದು ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಬಾಂಗ್ಲಾದೇಶ್ ಟೈಸ್ ಎ ಮಾಡೆಲ್ ಫಾರ್ ಬೈಲ್ಯಾಟ್ರಲ್ ಕೋಆಪರೇಷನ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ನಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 5ರಿಂದ 8ರವರೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಾದ ಶೇಖ್ ಹಸೀನಾ ಅವರು ಭೇಟಿಯನ್ನು ನೀಡಿದರು. ಆ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳು, ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ಹೇಗಿರಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿಯಾಗಿದ್ದಾವೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳ ಚರ್ಚೆ ಇದಾಗಿರುವಂತಹ ನಿಟ್ಟಿನಲ್ಲಿ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ಗಟ್ಟಿಯಾಗ್ತಿದ್ದಾವೆ. 2009ರಲ್ಲಿ ಶೇಖ್ ಹಸೀನಾ ಅವರು ಸರ್ಕಾರವನ್ನು ಅಥವಾ ಸರ್ಕಾರದ ಚುಕ್ಕಾಣಿಯನ್ನು ಕೈಗೆ ಹಿಡಿದುಕೊಂಡಿದ್ದು, ಭಾರತ ಬಾಂಗ್ಲಾದೇಶ್ ಸ್ವತಂತ್ರ ಪಡೆದಾಗಿಂದಲೂ 1971ರಲ್ಲಿ ಭಾರತ ಸಹಾಯ ಮಾಡಿತ್ತು ಸ್ವತಂತ್ರಗೊಳ್ಳಲು. ಅದಾದ ಮೇಲೆ 2009ರಲ್ಲಿ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬಿರ್ ರೆಹಮಾನ್ ಅವರ ಕೊಲೆಯಾಗಿತ್ತು. ಅದರ ಜೊತೆಯಲ್ಲಿ ಶೇಖ್ ಹಸೀನಾ ಅವರ ಕುಟುಂಬದವರದ್ದು ಸಹ ಕೊಲೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಾಗಿನ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿಯವರು ಸಹ ಅವರ ಒಂದು ಸಪೋರ್ಟನ್ನು ಕೊಟ್ಟಿದ್ದರು. ಅದಲ್ಲದೆ ಅಲ್ಲಿಂದ ಹಿಡಿದು 1971ರಿಂದ ಇಲ್ಲಿಯವರೆಗೂ ಬಾಂಗ್ಲಾದೇಶಕ್ಕೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವಶ್ಯಕತೆ ಹಾಗೂ ಸಹಾಯ ಹಸ್ತ ಬೇಕಾಗಿದೆಯೋ ಭಾರತ ಯಾವಾಗಲೂ ಸಹ ತನ್ನ ಕೈಯನ್ನು ಚಾಚಿದೆ. ಆದರೆ 4 ಸಮಸ್ಯೆಗಳು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಬಹಳ ದಿನಗಳಿಂದ ಉಳ್ಕೊಂಡಿರುವಂಥದ್ದು. ಒಂದು, ನಮಗೆಲ್ಲ ಗೊತ್ತಿರೋ ಹಾಗೆ 2017ರಲ್ಲಿ ಮಯನ್ಮಾರ್ನಿಂದ ರೋಹಿಂಗ್ಯಾಸ್ ಅವರು ಹೊರನಡೆದು ಬಾಂಗ್ಲಾದೇಶ್ ಮತ್ತು ಭಾರತದಲ್ಲಿ ನೆಲೆಸ್ಕೊಂಡಿರುವಂಥದ್ದು. ಇವತ್ತು ಬಾಂಗ್ಲಾದೇಶದಲ್ಲಿ 1.1 ಮಿಲಿಯನ್ ರೋಹಿಂಗ್ಯಾಸ್ ಆಶ್ರಯವನ್ನು ಪಡಿತಾ ಇದ್ದಾರೆ. ಆ್ಯಂಡ್ ಅದು ಬಾಂಗ್ಲಾದೇಶದ ಆರ್ಥಿಕ ಮತ್ತು ಸಾಮಾಜಿಕ ಒತ್ತಡ ಬಹಳ ಜಾಸ್ತಿ ಮಾಡುವಂತಹ ಸನ್ನಿವೇಶವಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಾಂಗ್ಲಾದೇಶ್ ಭಾರತದಿಂದ ಸಹಾಯವನ್ನು ಕೇಳ್ತಾ ಇದೆ. ನಿಮ್ಮ ರಾಷ್ಟ್ರ ದೊಡ್ಡದಿದೆ, ಈ 1.1 ಮಿಲಿಯನ್ ಜನ ಏನಿದ್ದಾರೆ ಅಂದರೆ ಸುಮಾರು 11 ಲಕ್ಷ ಜನ, ಅವರನ್ನು ನೀವು ದತ್ತು ತಗೊಂಡು ಅವರನ್ನು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಎರಡನೆಯ ಸಮಸ್ಯೆ, ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ 2011ರಲ್ಲಿ ತೀಸ್ತಾ ನದಿಗೆ ಸಂಬಂಧಿಸಿದಂತೆ ಹೇಗೆ ನೀರು ಹಂಚಿಕೆಗೆ ಅಗ್ರಿಮೆಂಟ್ ಆಗಿತ್ತೋ ಆ ಒಂದು ಅಗ್ರಿಮೆಂಟ್ ಇವತ್ತಿಗೂ ಬಾಂಗ್ಲಾದೇಶ್ ಅಥವಾ ವೆಸ್ಟ್ ಬೆಂಗಾಲ್ ಸರ್ಕಾರ ಸಮ್ಮತಿಯನ್ನು ಕೊಡದೇ ಇರುವಂತಹ ಕಾರಣಕ್ಕೆ ಇವತ್ತಿಗೂ ಅಲ್ಲೇ ಮಧ್ಯದಲ್ಲಿ ನಿಂತಿದೆ. ಇದಲ್ಲದೆ 3ನೇ ಹಂತದಲ್ಲಿ ಬಾಂಗ್ಲಾದೇಶ್ ಮತ್ತು ಚೈನಾದ ನಡುವೆ ಸಂಬಂಧಗಳು ಗಟ್ಟಿ ಆಗ್ತಾ ಇರುವಂಥದ್ದು ಅಥವಾ ಒಲವು ಆ ಕಡೆ ಹೆಚ್ಚಾಗ್ತಾ ಇರುವಂಥದ್ದು ಇನ್ನೊಂದು ಸಮಸ್ಯೆ ಆಗಿರುವಂಥದ್ದು. ಇದಲ್ಲದೆ 4ನೇ ಹಂತದಲ್ಲಿ ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂ ಮೈನಾರಿಟೀಸ್ ಏನಿದ್ದಾರೆ ಅವರ ಮೇಲೆ ಆಗ್ತಾ ಇರುವಂತಹ ಒಂದಿಷ್ಟು ದಬ್ಬಾಳಿಕೆ ಮತ್ತು ಅವರ ಮೇಲೆ ಆಗ್ತಾ ಇರುವಂತಹ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಮಸ್ಯೆಗಳನ್ನು ಎತ್ತಿ ತೋರಿಸ್ತಾ ಇರುವಂಥದ್ದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಏನು ಮಾಡಿದೆ? 2017ರ ಏನು ರೋಹಿಂಗ್ಯಾ ಇಶ್ಯೂ ಹೇಳ್ತಿದೆಯೋ ಅದು ಭಾರತದಲ್ಲೂ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ರಾಷ್ಟ್ರದ ಪ್ರಧಾನಿಗಳು ಏನೂ ಮಾತಾಡಿಲ್ಲ. ಆದರೆ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ಒಂದಿಷ್ಟು
ಪ್ರಯತ್ನಗಳು ನಡೀತಾನೆ ಇದ್ದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೆಸ್ಟ್ ಬೆಂಗಾಲ್ ನಡುವೆ. ಅದಲ್ಲದೆ ಕೂಶಿಯಾರ ನದಿಗೆ ಸಂಬಂಧಿಸಿದಂತೆ ಎರಡು ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ ಆಗಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ದಿನ ನ್ಯೂಸ್ ಪಾಟ್ ಅನಾಲಿಸಿಸ್ನ ಫಾಲೋ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಇದು ತಮಗೆ ತಿಳಿದಿರುತ್ತೆ. ಕೂಶಿಯಾರ ನದಿಗೆ ಸಂಬಂಧಿಸಿದಂತೆ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ಅಗ್ರಿಮೆಂಟ್ ಸೈನ್ ಆಗಿದೆ. ಇದಲ್ಲದೆ ಬಾಂಗ್ಲಾದೇಶ್ ಮತ್ತು ಚೈನಾ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದಾಗ ಶೇಖ್ ಹಸೀನಾ ಅವರು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸೈಲೆಂಟೇ ಇದ್ದರು. ಬಟ್ ಭಾರತದೊಂದಿಗೆ ಅವರ ಸಂಬಂಧಗಳು ಬಹಳ ಚೆನ್ನಾಗಿರುವಂತಹ ನಿಟ್ಟಿನಲ್ಲಿ ಅದು ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು. ಆ್ಯಂಡ್ ಹಿಂದೂ ಮೈನಾರಿಟೀಸ್ಗಳ ಮೇಲೆ ಆಗ್ತಾ ಇರುವಂತಹ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶ್ ಪ್ರಧಾನಮಂತ್ರಿಗಳು ಯಾರೆಲ್ಲ ಈ ಒಂದು ಕೃತ್ಯಕ್ಕೆ ಒಳಗಾಗಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಮತ್ತು ಯಾವುದಾದ್ರೂ ನಡೆದಂತಹ ಸಂದರ್ಭದಲ್ಲಿ ಸನ್ನಿವೇಶಗಳನ್ನು ಸರ್ಕಾರ ಅದರ ಬಗ್ಗೆ ಕಠಿಣ ಮತ್ತು ಎಲ್ಲ ಹಿಂದೂ ಮೈನಾರಿಟೀಸ್ಗಳೊಂದಿಗೆ ನಿಲ್ಲಲಿದೆ ಅನ್ನುವಂತಹ ಮಾತನ್ನು ಸಹ ಅವರು ಪ್ರಸ್ತಾಪಿಸಿದ್ದಾರೆ. ಇದಲ್ಲದೆ ಬೈಲ್ಯಾಟ್ರಲ್ ನೋಡಿದಾಗ 2022ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೈನ್ ಆಗಿದೆ. ಅದರಿಂದಾಗಿ ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳು ಇನ್ನೂ ಗಟ್ಟಿಯಾಗಲಿದ್ದಾವೆ. ಮತ್ತು ಈಗಾಗಲೇ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳು $18 ಬಿಲಿಯನ್ ಮುಟ್ಟಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳು ಇನ್ನೂ ಹೆಚ್ಚಾಗಿ ಬೆಳೆದಿದೆ ಹೊರತು ಕಡಿಮೆ ಆಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಪಂಚ ಮಟ್ಟದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಉದಾಹರಣೆಗೆ ಯುಕ್ರೇನ್ ಕ್ರೈಸಿಸ್ಸಿಂದಾಗಿ ಆಗ್ತಾ ಇದ್ದಂತಹ ಸಪ್ಲೈ ಚೈನ್ ಕ್ರೈಸಿಸ್ ಏನಿದೆ, ಇದಲ್ಲದೆ ಕೋವಿಡ್-19 ಆದಂತಹ ಆರೋಗ್ಯದ ವ್ಯವಸ್ಥೆಯ ಮೇಲಿನ ಒತ್ತಡ ಏನಿದೆ, ಇವೆಲ್ಲವೂ ಎರಡು ರಾಷ್ಟ್ರಗಳ ನಡುವೆ ಸಂಬಂಧಗಳು ಚೆನ್ನಾಗಿ ಇದ್ದಾಗ ಮೇಂಟೈನ್ ಮತ್ತು ಇಬ್ಬರು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಕಂಟ್ರೋಲ್ ಮಾಡಲು ಸಹ ಬಹಳ ಮಾದರಿಯಾಗಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಎರಡು ರಾಷ್ಟ್ರಗಳು ಅಕ್ಕಪಕ್ಕದವರು ಚೆನ್ನಾಗಿ ಇದ್ದಾಗ ಹೇಗೆ ಯಾವುದೇ ಒಂದು ಸಂಘರ್ಷವನ್ನು ಸುಲಭವಾಗಿ ಪಾರಾಗಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಸಂಬಂಧಗಳು ಮಾದರಿಯಾಗಿ ನಿಲ್ಲಲಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಅನ್ನೆಸೆಸರಿ ರಿಸ್ಟ್ರಿಕ್ಷನ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಭಾರತ ಸರ್ಕಾರ ಅಕ್ಕಿಯನ್ನು ರಫ್ತು ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ನಿರ್ಬಂಧನೆಗಳನ್ನು ಹಾಕಿರುವಂತಹ ನಿಟ್ಟಿನಲ್ಲಿ ಈ ಒಂದು ಚರ್ಚೆಯನ್ನು ನಾವು ಮಾಡ್ತಿರುವಂಥದ್ದು. ಈ ಒಂದು ಆರ್ಟಿಕಲ್ಲು ಸಹ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮೊದಲನೇ ಹಂತದಲ್ಲಿ ಭಾರತ ಸರ್ಕಾರ ಬಾಸ್ಮತಿ ಮತ್ತು ಪಾರ್ ಬಾಯ್ಲ್ಡ್ ಅನ್ನುವಂತಹ ಎರಡು ಮಾದರಿಯ ಅಕ್ಕಿಗಳನ್ನು ಬಿಟ್ಟು ಇನ್ನುಳಿದಂತಹ ಅಕ್ಕಿಯ ಮಾದರಿಗಳ ಮೇಲೆ ರಫ್ತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಲಿಮಿಟೇಷನ್ಸ್ಗಳನ್ನು ಹಾಕಿದೆ. ಹಾಗೂ ಯಾರಾದರೂ ರಫ್ತು ಮಾಡಲು ಉದ್ದೇಶಿಸಿದಂತಹ ಸಂದರ್ಭದಲ್ಲಿ 20% ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಕಟ್ಟಬೇಕಾಗಿರುವಂಥದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಯಾವ ರಫ್ತುದಾರನೂ ಸಹ ಮುಂದೆ ಹೋಗೋದಿಲ್ಲ. ಸೊ ಇಂಡೈರೆಕ್ಟ್ಲಿ ಇದನ್ನು ರಫ್ತು ಮಾಡದೇ ಇರೋ ಹಾಗೆ ಪರಿಸ್ಥಿತಿಯನ್ನು ಉದ್ಭವಿಸಿರುವಂಥದ್ದು. ಈ ಅಕ್ಕಿ ರಫ್ತನ್ನು ಸಂಬಂಧಿಸಿದಂತೆಯೇ ಕ್ರಮ ಕೈಗೊಳ್ಳೋದಕ್ಕಿಂತ ಮುನ್ನ ಗೋಧಿಗೂ ಒಂದಿಷ್ಟು ನಿರ್ಬಂಧನೆಗಳನ್ನು ಸರ್ಕಾರ ಹಾಕಿತ್ತು, ದೇಶದಲ್ಲಿ ಬೆಳೆ ಕಮ್ಮಿ ಆಗಿದೆ ಅನ್ನುವಂತಹ ಕಾರಣಕ್ಕೆ. ಯಾಕಂದರೆ ಮೊದಲು ನಮ್ಮ ದೇಶದವರು ಚೆನ್ನಾಗಿರಬೇಕು, ಅದಾದಮೇಲೆ ಬೇರೆ ರಾಷ್ಟ್ರದವ್ರಿಗೆ ಕೊಡ್ತೀವಿ ಅನ್ನುವಂತಹ ಸರ್ಕಾರದ ಉದ್ದೇಶವಾಗಿತ್ತು. ಆದರೆ ಕೋವಿಡ್-19 ಮತ್ತು ಯುಕ್ರೇನ್ ವಾರ್ನಿಂದಾಗಿ ಸಪ್ಲೈ ಚೈನ್ ಈಗಾಗಲೇ ಹೊಡೆತ ಬಿದ್ದಿದೆ. ಸರ್ಕಾರ ಕೈಗೊಂಡಿರುವಂತಹ ಕ್ರಮ ಏನು ಸರಿ ಇದೆ, ಆದರೆ ಸಮಯ ಒಂದಿಷ್ಟು ಸರಿ ಇಲ್ಲ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಗೋಧಿಯನ್ನು ನಾವು ರಫ್ತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ನಿರ್ಬಂಧನೆಗಳನ್ನು ತಂದಾಗ ಬಹಳಷ್ಟು ಪ್ರಪಂಚದ ನಾಯಕರು, ರಾಷ್ಟ್ರಗಳು ಭಾರತದ ವಿರೋಧವನ್ನು ಮಾಡಿದರು. ಆ್ಯಂಡ್ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಗೋಧಿಯನ್ನು ಬೆಳೆಯೋದು ಇಲ್ಲ ಮತ್ತು ರಫ್ತು ಮಾಡಲ್ಲ. ಆದರೆ ಇವಾಗ ಅಕ್ಕಿ ಪ್ರಪಂಚದ 2ನೇ ಅತಿ ದೊಡ್ಡ ರಾಷ್ಟ್ರ ಯಾರು ಅಕ್ಕಿಯನ್ನು ಬೆಳೆಸ್ತಾರೆ ಅಂದರೆ ಭಾರತ. ಆ್ಯಂಡ್ ಪ್ರಪಂಚದ 40% ಎಕ್ಸ್ಪೋರ್ಟ್ಸನ್ನು ಭಾರತವೇ ಪೂರೈಸ್ತಾ ಇರುವಂಥದ್ದು. ಈಗ ಸಡನ್ನಾಗಿ ಅಕ್ಕಿಯನ್ನು ಬ್ಯಾನ್ ಮಾಡೋದ್ರಿಂದ ಪ್ರಪಂಚ ಮಟ್ಟದಲ್ಲಿ ಯಾವೆಲ್ಲ ರಾಷ್ಟ್ರಗಳು ಭಾರತದ ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ರೋ, ಅವಲಂಬಿತರಾಗಿದ್ರೋ, ಯಾರು ಹಸಿವಿನಿಂದ ಸಾಯ್ತಾ ಇದ್ರೋ ಅವರೆಲ್ಲರೂ ಇವತ್ತು ಭಾರತದ ಕಡೆಗೆ ಅಕ್ಕರೆ ಹಾಗೂ ಒಂದಿಷ್ಟು ದಯೆ ತೋರಿಸುವಂತಹ ಮಾದರಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸರ್ಕಾರ ಹೇಳ್ತಾ ಇರೋ ಹಾಗೆ ನಿಜವಾಗಿಯೂ ದೇಶದಲ್ಲಿ ಅಕ್ಕಿಯ ಬೆಳೆ ತುಂಬ ಕಡಿಮೆ ಆಗಿದೆಯಾ, ನಮ್ಮ ಭಾರತದ ಜನ ಕಷ್ಟಪಡ್ತಾರಾ ಅಥವಾ ಅನ್ನ ಇಲ್ಲದೆ ಉಳಿಯುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತದೆಯಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ದೇಶದಲ್ಲಿ UP, ಬಿಹಾರ್ ಮತ್ತು ಜಾರ್ಖಂಡ್ ಭಾಗದಲ್ಲಿ ಹೆಚ್ಚಿನ ಅಕ್ಕಿಯನ್ನು ಬೆಳೆಸಲಾಗುತ್ತೆ. ಆದರೆ ಈ ರಾಜ್ಯಗಳಲ್ಲಿ ಬೆಳೆಯುವಂತಹ ಅಥವಾ ಇಡೀ ಭಾರತದಲ್ಲಿ ಅಕ್ಕಿಯ ಬೆಳೆ ಬಹುಮುಖ್ಯವಾಗಿ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಈ ಸರಿ ಮಾನ್ಸೂನ್ ಬಿಟ್ಟು ಬಂದು ಮಾಡಿರುವಂತಹ ಪರಿಸ್ಥಿತಿಗೆ ನಾವು ಹೆಚ್ಚಿನ ಅಕ್ಕಿಯನ್ನು ಬೆಳೆಸಲು ಸಾಧ್ಯವಾಗಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ ನಾವು ನಾರ್ಮಲ್ ಆಗಿ ಒಳ್ಳೆ ಮಾನ್ಸೂನ್ ಇದ್ದಾಗಲೂ ಸಹ ಏನು ಬೆಳೆಸ್ತಾ ಇದ್ವೋ ಅದಕ್ಕಿಂತ ಒಂದು 5-6% ಅಂದರೆ 21 ಮಿಲಿಯನ್ ಟನ್ ಈ ಸರಿ ಕಡಿಮೆ ಬೆಳೆಸ್ತೀವಿ. ಬಟ್ ಭಾರತ ಯಾವಾಗಲೂ ಅಕ್ಕಿಗೆ ಸಂಬಂಧಿಸಿದಂತೆ ಸೆಲ್ಫ್ ಸಫಿಷಿಯೆಂಟ್ ಇದೆ. ನಮ್ಮ FCI ಗೋಡೌನ್ನಲ್ಲಿ ಸರ್ಪ್ಲಸ್ಗಳಿದ್ದಾವೆ. ಆ್ಯಂಡ್ ಇವತ್ತು ಅಥವಾ ಈ ವರ್ಷವೂ ಸಹ 21 ಮಿಲಿಯನ್ ಟನ್ ಕಡಿಮೆ ಬೆಳೆದರೂ ಸಹ ನಮ್ಮ ಗೋಡೌನ್ಗಳಲ್ಲಿ ಇನ್ನೂ ಸರ್ಪ್ಲಸ್ ಉಳ್ಕೊಳ್ಳಲಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬಾರ್ದಾಗಿತ್ತೇನೋ ಅನ್ನುವಂತಹ ವಿಷಯವನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಯಾಕಂದರೆ ರಫ್ತು ಕಡಿಮೆ ಮಾಡೋದ್ರಿಂದ ಬೇರೆ ರಾಷ್ಟ್ರಗಳಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋದಕ್ಕಿಂತ ಇವಾಗ ದೇಶದಲ್ಲಿ ಬೆಳೆಗಾರರಿಗೂ ಸಹ ಸಮಸ್ಯೆ ಉಂಟಾಗುತ್ತೆ. ಯಾಕಂದರೆ ಡಿಮಾಂಡ್ ಕಡಿಮೆ ಆಗಿಬಿಡುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡ್ತಿಲ್ಲ ಅಂತಂದರೆ, ಯಾಕಂದರೆ ಈಗಿರೋ ಸಪ್ಲೈ ಚೈನ್ ಡಿಮಾಂಡನ್ನು ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಉತ್ತಮವಾದಂತಹ ಬೆಲೆಗಳನ್ನು ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತಂದು ಕೊಡ್ಬೋದಿತ್ತು. ಈಗಲೇ ಬ್ಲ್ಯಾನ್ ಮಾಡಿಬಿಟ್ರೆ ಅದು ಮಾರ್ಕೆಟಲ್ಲಿ ಡಿಮಾಂಡನ್ನು ನಾವು ಪೂರೈಸ್ತಾ ಇಲ್ಲ ಅಂತಂದಾಗ ಅಥವಾ ರೈತರಿಗೆ ಎಲ್ಲಿಂದ ಸರಿಯಾದ ಬೆಲೆ ಸಿಗುತ್ತೆ. ಸೊ ಒಂದು ಕಡೆ ರೈತರಿಗೂ ಸಮಸ್ಯೆ ಉಂಟಾಗ್ತಿದೆ, ಇನ್ನೊಂದು ಕಡೆ ಪ್ರಪಂಚದಲ್ಲಿ ಇರುವಂತಹ ರಾಷ್ಟ್ರಗಳು ಸಮಸ್ಯೆಗಳಿಗೆ ಒಳಗಾಗ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮ ಒಂದಿಷ್ಟು ಯೋಚನೆ ಮಾಡಿ ತಗೋಬೇಕಾಗಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯವನ್ನು ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.